ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೆ OPS ಜಾರಿ ಮಾಡೋದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಮತ್ತು DCM ಅಂದರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದ ಕೂಡ ಭರವಸೆ ವ್ಯಕ್ತವಾಗಿರ್ತಕ್ಕಂಥದ್ದು. ಸರ್ಕಾರದಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಸ್ನೇಹಿತರೆ. ಅಂಜುಮ್ ಪರ್ವೇಜ್ ಅವರ ನೇತೃತ್ವದ ಈ ಸಮಿತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲಿ OPS ಜಾರಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಹೋಗಿ ಅಧ್ಯಯನವನ್ನು ನಡೆಸಿ ಬಂದಿದೆ. ಸೊ ಈ ಸಮಿತಿಯ ಅಧ್ಯಯನದ ವರದಿ ಏನಿರುತ್ತೆ, ಸೊ ಅದು ಮತ್ತು ಈ OPS ಜಾರಿ ಮಾಡಬೇಕಾದ್ರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಇದೆ. ಸೊ ಏನೇನಿದೆ ಇವೆಲ್ಲ ಈ ಡೀಟೇಲ್ಸ್ ನಿಮಗೆ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೋಡೋಣ. ನೋಡಿ, ಹಳೆಯ ಯೋಜನೆಯ ಜಾರಿಗೆ ಈಗ ಸಮಿತಿ ಕೂಡ ಒಲವನ್ನು ತೋರಿಸಿರ್ತಕ್ಕಂಥದ್ದು. ನೋಡಿ, 15 ದಿನದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಈಗ ಅಂತಿಮ ವರದಿ ತಯಾರಾಗಿದ್ದು ಅದನ್ನು ಇನ್ನೊಂದು 15 ದಿನದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡುತ್ತೆ. 13,500 ಜನರಿಗೆ ಈಗ OPS ಜಾರಿ ಅಂತ ಒಂದು ಆದೇಶವನ್ನು ಹೇಳಲಾಗಿತ್ತು, ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಸರ್ಕಾರ ಸಮ್ಮತಿಯನ್ನು ನೀಡಿದರೆ ಸ್ನೇಹಿತರೆ, ಈಗ ನೋಡಿ ಇರುವಂಥ 2,45,000 ಮಂದಿಗೆ ನೌಕರರಿಗೆ ಈಗ OPS ಜಾರಿ ಮಾಡುವ ಅವಕಾಶ ಕೂಡ ಇದೆ. ಬನ್ನಿ ಹಾಗಾದರೆ ಇಲ್ಲಿ ಸಮಿತಿ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಮಾಹಿತಿ ಏನು ಅಂತ ನೋಡೋಣ. ಈ ಸಮಿತಿ ಅಧ್ಯಯನ ನಡೆಸಿರ್ತಕ್ಕಂಥದ್ದು ನೋಡಿ, ರಾಜಸ್ಥಾನ, ಪಂಜಾಬು, ಹಿಮಾಚಲ ಪ್ರದೇಶ ಮತ್ತು ಛತ್ತೀಸ್ಗಢ ಈ ರಾಜ್ಯಗಳಲ್ಲಿ ಹೋಗಿ ಅಧ್ಯಯನವನ್ನು ಮಾಡಿ ಬಂದಿದೆ. ಅಲ್ಲಿ OPS ಜಾರಿ ಇರ್ತಕ್ಕಂಥ ರಾಜ್ಯಗಳಿವು. ಈ ಅಧ್ಯಯನದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ನೋಡಿ, ಡಿಫೆಂಡ್ ಪಿಂಚಣಿ UPS ಆಂಧ್ರದ ಹೊಸ ಯೋಜನೆಯ ಮೂರಂಶದ ಪರಿಶೀಲನೆಯನ್ನು ಮಾಡಲಾಗಿದೆ. ಹಾಗೆ ಆಂಧ್ರ ಪ್ರದೇಶದ ಗ್ಯಾರಂಟೀಡ್ ಪಿಂಚಣಿ ಯೋಜನೆಗೆ ಬಗ್ಗೆ ಅಧ್ಯಯನವನ್ನು ಮಾಡಲಾಗಿದೆ. ಬೇರೆ ರಾಜ್ಯಗಳಲ್ಲಿ ಹೇಗೆ OPS ಮರುಜಾರಿ ಮಾಡಿದ್ದಾರೆ, ಅದರ ಸಾಧಕ ಬಾಧಕಗಳೇನು, ಸೊ ಇದನ್ನು ಅಧ್ಯಯನ ಮಾಡಿದ್ದಾರೆ. 13,500 ಮಂದಿಗೆ ಜಾರಿಯಾಗಿರುವ ಡಿಫೈನ್ಡ್ ಪಿಂಚಣಿಯಿಂದ ಹೇಗೆಲ್ಲ ಉಪಯೋಗ ಆಗುತ್ತೆ ಮತ್ತು ಕೇಂದ್ರದ ಹೊಸ ಏಕೀಕೃತ ಪಿಂಚಣಿ ಯೋಜನೆಯ ಅನುಕೂಲಗಳೇನು, ಸೊ ಇಷ್ಟು ಅಧ್ಯಯನವನ್ನು ಮಾಡಿ ಸಮಿತಿ ಒಂದು ಅಂತಿಮ ವರದಿಯನ್ನು ಈಗ ತಯಾರು ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಒಂದು ಬಾಕಿ ಇದೆ. ಸೊ ಇದಕ್ಕೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಕೂಡ ತೊಡಕಾಗುವ ಚಾನ್ಸಸ್ಗಳಿದೆ. ಏನಪ್ಪ ಅಂತಂದರೆ 2.45 ಲಕ್ಷ ನೌಕರರ NPS ಹಣ ಕೇಂದ್ರದ PFRDಗೆ ಪಾವತಿಯಾಗಿದೆ. ಈ ಹಣ ವಾಪಸ್ ಕೊಡುವಂತೆ ರಾಜ್ಯ ಸರ್ಕಾರ ಕೇಳಬೇಕು, ಅಂದರೆ ಕೇಂದ್ರ ಸರ್ಕಾರವನ್ನು ಕೇಳಬೇಕು. ಬಳಿಕ ಅಷ್ಟೇ ಹಣ ವಾಪಸ್ಸು ಬರುತ್ತೆ. ಹಾಗೆ ಒಮ್ಮೆ ನೌಕರ ಹೆಸರಲ್ಲಿ ಪ್ರಾನ್ ನಂಬರ್ ಆಗಿ ಹಣ ಜಮೆಯಾದರೆ ವಾಪಸ್ ಬರೋದು ಕಷ್ಟ. ಸೊ ಈ ರೀತಿ ಇರುವ ಸಂದರ್ಭದಲ್ಲಿ ಅದನ್ನು ವಾಪಸ್ ತಂದ ಮೇಲೆ ಈ ನಿರ್ಧಾರ ವರ್ಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಬೇಕಾಗತ್ತೆ. ಹಾಲಿ ಕಾನೂನಿಗೆ ತಿದ್ದುಪಡಿ ತಂದ ನಂತರವಷ್ಟೇ ಹಿಂಪಡೆಯಲು ಸಾಧ್ಯವಿದೆ. ಸೊ ಒಂದು ಕಾನೂನು ಈಗ ಏನು ಮಾಡಿದರು NPSನಲ್ಲಿ, ಸೊ ಆ ಕಾನೂನಿಗೆ ತಿದ್ದುಪಡಿಯನ್ನು ತಂದು ಅದರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿ ನಂತರ ಹಣವನ್ನು ವಾಪಸ್ಸು ಪಡೆದು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಸೊ ಇದು ತಾಂತ್ರಿಕ ಸಮಸ್ಯೆಗಳು ಎದುರಾಗಿರ್ತಕ್ಕಂಥದ್ದು. ಹಾಗೆ ಕೆಲವೊಂದು ಶಿಫಾರಸುಗಳು ಏನಿತ್ತು ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. OPS ಜಾರಿಗೆ ಬೇಕಿರುವ ಅಂಶಗಳನ್ನೇ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಮಿತಿಯ ಅಧ್ಯಕ್ಷರ ಭೇಟಿಯಾದ ಸರ್ಕಾರಿ ನೌಕರರ ಸಂಘಕ್ಕೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. OPS ಮರುಜಾರಿ ಹೇಗೆ, ಅನುಕೂಲ ಅನಾನುಕೂಲ ಏನೆಂದು ನಮೂದು ಮಾಡಲಾಗಿದೆ. OPS ಮರುಜಾರಿಗೆ ವರದಿಯಲ್ಲಿ ಶಿಫಾರಸು ಮಾಡಿರುವ ಭರವಸೆ ಇದೆ. ಸೊ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ CS ಷಡಾಕ್ಷರಿ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ. ಅಂಜುಮ್ ಪರ್ವೇಜ್ ಸಮಿತಿ OPS ಜಾರಿಗೊಳಿಸಲು ಶಿಫಾರಸು ಮಾಡುವ ಭರವಸೆ ಕೊಟ್ಟಿದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಭರವಸೆಯಂತೆ OPS ಮರು ಜಾರಿಗೊಳಿಸುವುದಾಗಿ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ OPS ಜಾರಿಯಾಗುವ ನಿರೀಕ್ಷೆ ಇದೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ OPS ಬಗ್ಗೆ ಕೆಲವೊಂದು ಮುಖ್ಯ ಅಂಶಗಳನ್ನು ಗಮನಿಸೋದಾದರೆ ನೋಡಿ, ನೌಕರರ ನಿವೃತ್ತಿ ವೇಳೆ ಹೊಂದಿದ್ದ ಮೂಲ ವೇತನದ 50% ಲಭ್ಯ ಆಗುತ್ತೆ. ಹಾಗೆ ತುಟ್ಟಿ ಭತ್ಯೆ ಸೇವಾ ಅವಧಿಯ ಕೊನೆಯ 10 ತಿಂಗಳ ಸರಾಸರಿ ಗಳಿಕೆ ಅಥವಾ 2ರಲ್ಲಿ 1 ಪಡೆಯಲು ಅರ್ಹರಾಗ್ತಾರೆ. ಹಳೆ ಪಿಂಚಣಿ ಯೋಜನೆಯಲ್ಲಿ ಉದ್ಯೋಗಿಗಳು ಪಿಂಚಣಿಗೆ ಕೊಡುಗೆ ನೀಡಬೇಕಾಗಿಲ್ಲ.
ನಿವೃತ್ತಿಯ ಬಳಿಕ ಕುಟುಂಬಕ್ಕೆ ಪಿಂಚಣಿಯ ಖಾತರಿ ಇರುತ್ತದೆ. ನಿವೃತ್ತರು ಮೃತಪಟ್ಟರೆ ಅವಲಂಬಿತರಿಗೆ ಪಿಂಚಣಿ ಮುಂದುವರಿಯುತ್ತೆ. ಸರ್ಕಾರದ ಬೊಕ್ಕಸಕ್ಕೆ ಈ ಯೋಜನೆ ಹೊರೆಯಾಗಿತ್ತು ಅಂತ ಅದು ಈ ಯೋಜನೆಯನ್ನು ಸ್ಟಾಪ್ ಮಾಡಿದರು. ಹಾಗಾದರೆ ಮತ್ತೆ ಈಗ ಅದನ್ನು ಜಾರಿಗೊಳಿಸಿದ್ರೆ ಸರ್ಕಾರಕ್ಕೆ ಮತ್ತೆ ಹೊರೆಯಾಗುತ್ತೆ. ಅದನ್ನು ನಿಭಾಯಿಸೋ ಶಕ್ತಿ ಸರ್ಕಾರ ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಏನೇ ಆಗಲಿ, ರಾಜ್ಯ ಸರ್ಕಾರಿ ನೌಕರರಿಗೆ ಈ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಆಗೋದಂತೂ ಈಗ ಸದಸಿದ್ಧ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂತಿಮ ಹಂತದಲ್ಲಿರ್ತಕ್ಕಂಥ ಈ ವರದಿಯನ್ನು ಸಲ್ಲಿಕೆ ಮಾಡಿ ಈಗ OPS ಜಾರಿ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭರವಸೆನ ನೀಡೋದ್ರಿಂದ ಈಗ ಅವರು ಅದನ್ನು ಜಾರಿ ಮಾಡಲೇಬೇಕಾಗಿದೆ. ಬೇರೆ ದಾರಿ ಇಲ್ಲ ಸ್ನೇಹಿತರೆ. ಸೊ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಮತ್ತೆ ಮುಂದಿನ ವಿಡಿಯೋಲಿ ನನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.